ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದೊಂದು ಸುವರ್ಣಾವಕಾಶ ಆಗಿದೆ. ತಿಂಗಳಿಗೆ 1,50,000 ರೂಪಾಯಿಗಳ ತನಕ ಸಂಬಳ ಸಿಗುವಂತಹ ಕೆಲಸದ ಡೀಟೇಲ್ಸ್ ನ ತಗೊಂಡ್ಬಂದಿದ್ದೀವಿ. ಇದು ಯಾವ ಸರ್ಕಾರಿ ಹುದ್ದೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ, ಡೀಟೇಲ್ಸ್, ಎಜುಕೇಶನ್, ಕ್ವಾಲಿಫಿಕೇಶನ್ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಪ್ರತಿ ದಿನನೂ ಗೌರ್ನಮೆಂಟ್ ಜಾಬ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನ ನೀವು ಹಾಕೋಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. DHFWS ವಿಜಯನಗರ ಅಂದ್ರೆ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಉದ್ಯೋಗ ಸ್ಥಳ ವಿಜಯನಗರ, ಕರ್ನಾಟಕ. ಗೊತ್ತಾಯ್ತಲ್ವಾ ಎಲ್ಲಿ ಖಾಲಿ ಇದೆ ಅಂತ ಹೇಳಿ. 7 ಹುದ್ದೆ ಖಾಲಿ ಇದೆ. ಯಾವ್ಯಾವುದು ಅಂತ ಹೇಳಿದ್ರೆ ಜಿಲ್ಲಾ ಕೋಆರ್ಡಿನೇಟರ್ ಅಂದ್ರೆ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್, ಇನ್ಸೆಕ್ಟ್ ಕಲೆಕ್ಟರ್ ಮತ್ತೆ ಇನ್ನಿತರೆ ಹಲವಾರು ಹುದ್ದೆಗಳು ಖಾಲಿ ಇದೆ. ಇದಕ್ಕೆ ತಿಂಗಳಿಗೆ 15,114 ರೂಪಾಯಿಂದ ಹಿಡಿದು 1,50,000 ರೂಪಾಯಿಗಳ ತನಕ ತಿಂಗಳಿಗೆ ಸ್ಯಾಲ್ರಿ ಇರುತ್ತೆ. ಇದಕ್ಕೆ ಏನು ವಯೋಮಿತಿ ಡೀಟೇಲ್ಸ್ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ ಇಲ್ಲಿದೆ ನೋಡಿ. ಯಾವ್ಯಾವ ಹುದ್ದೆ ಎಷ್ಟೆಷ್ಟಿದೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀವಿ. ನ್ಯೂರಾಲಜಿಸ್ಟ್, MD, ಫಿಸಿಷಿಯನ್, MBBS ಹುದ್ದೆ 1 ಖಾಲಿ ಇದೆ. ಮ್ಯಾಕ್ಸಿಮಮ್ 60 ವರ್ಷದವ್ರ ತನಕನೂ ಅರ್ಜಿಯನ್ನ ಹಾಕಬಹುದು. ನರ್ಸ್ ಹುದ್ದೆ 1 ಖಾಲಿ ಇದೆ. 45 ವರ್ಷದವ್ರ ತನಕನೂ ಅರ್ಜಿಯನ್ನ ಹಾಕಬಹುದು. ಫಿಸಿಯೋಥೆರಪಿಸ್ಟ್ ಹುದ್ದೆ 1 ಖಾಲಿ ಇದೆ. 45 ವರ್ಷ ಅಂದ್ರೆ ಮಿನಿಮಮ್ 18 ವರ್ಷನೇ ಆಗಿರುತ್ತೆ ಎಲ್ಲದಕ್ಕೂ. ಮ್ಯಾಕ್ಸಿಮಮ್ ವರ್ಷಗಳನ್ನ ಹೇಳ್ತಾ ಇದ್ದೀನಿ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಹುದ್ದೆಗೆ 1 ಖಾಲಿ ಇದೆ. ಮಿನಿಮಮ್ 18, ಮ್ಯಾಕ್ಸಿಮಮ್ 45. ಸ್ಪೀಚ್ ಥೆರಪಿಸ್ಟ್ ಹುದ್ದೆ 1 ಖಾಲಿ ಇದೆ. ಮಿನಿಮಮ್ 18, ಮ್ಯಾಕ್ಸಿಮಮ್ 45 ವರ್ಷ. ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಹುದ್ದೆ 1 ಖಾಲಿ ಇದೆ. ಮಿನಿಮಮ್ 18, ಮ್ಯಾಕ್ಸಿಮಮ್ 45 ವರ್ಷ. ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆ 1 ಖಾಲಿ ಇದೆ. ಮಿನಿಮಮ್ 18, ಮ್ಯಾಕ್ಸಿಮಮ್ 40 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಇದಕ್ಕೆ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲರಿ ಇದೆ ಮತ್ತೆ ಹೇಗೆ ಅರ್ಜಿಯನ್ನ ಹಾಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಲವಾರು ಜನರಿಗೆ ಈ ವಿಡಿಯೋನ ತಲುಪೋ ಥರ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರೇ ಜಾಬ್ ಹುಡುಕ್ತಾ ಇದ್ರು ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ನೀವು ಈ ಯಾವ ವೆಬ್ಸೈಟಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಡೀಟೇಲ್ಸ್ ಅಂತ ನೋಡ್ತಾ ಇದ್ದೀರಾ, ನಮ್ಮದೇ ವೆಬ್ಸೈಟ್ ಕಣ್ರಿ. ನಿಮಗೋಸ್ಕರ ನಾವು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದೀವಿ. prgovernmentjobs.com ಅಂತ ಹೇಳಿ, ಅಂದರೆ prgovtjobs.com. ಏನಕ್ಕೆ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಯೂಟ್ಯೂಬ್ನಲ್ಲಿ 2ರಿಂದ 3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು. ಅದೇ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರೆ ಹಲವಾರು ಜಾಬ್ ಡೀಟೇಲ್ಸ್ ಪ್ರತಿದಿನನೂ ತಿಳಿಸ್ಕೊಡ್ಬೋದು ಅಂತ ಹೇಳಿ ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದೀವಿ. ಇದರ ಲಿಂಕು ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸು, 10th ಪಾಸ್, 12th ಪಾಸ್, ಡಿಗ್ರಿ ಜಾಬ್ಸ್, ಈ ಥರ ಹಲವಾರು ಜಾಬ್ಸ್ಗಳ ಬಟನ್ ಕೊಟ್ಟಿದ್ವಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಜಾಬ್ಸ್ಗಳು ಓಪನ್ ಆಗುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕನ್ನಡದಲ್ಲಿ ಕೂಡ ಬಟನ್ ಇದೆ. ಕನ್ನಡ, ಇಂಗ್ಲೀಷ್ ಯಾವುದ್ರಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದರೆ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ ಅಂತ ಇಲ್ಲಿ ಯಾವ್ಯಾವುದು ಅಂತ ಹೇಳಿ ಲಿಸ್ಟ್ಗಳನ್ನ ಕೊಟ್ಟಿದ್ದೀವಿ. ಗೊತ್ತಾಯ್ತಲ್ವಾ? 10th ಪಾಸು ಎಲ್ಲದ್ರದ್ದು. ಸ್ವಲ್ಪ ಕೆಳಗಡೆ ಬಂದು ಮೋರ್ ಜಾಬ್ಸ್ನ ಕ್ಲಿಕ್ ಮಾಡಿದ್ರೆ ಇನ್ನು ಹಲವಾರು ಜಾಬ್ಸ್ಗಳು ಓಪನ್ ಆಗುತ್ತೆ. ಗೊತ್ತಾಯ್ತಲ್ವಾ? ಇಲ್ಲಿ ಈ ಮೋರ್ ಜಾಬ್ಸ್ ಕ್ಲಿಕ್ ಮಾಡಿದ್ರೆ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ಜಾಸ್ತಿ ಓಪನ್ ಆಗುತ್ತೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಓಪನ್ ಆಗುತ್ತೆ. ಸೇಮ್ 10th ಪಾಸ್ ಕೂಡ ಅಷ್ಟೇ. ಮೋರ್ ಜಾಬ್ಸ್ ಕ್ಲಿಕ್ ಮಾಡಿದ್ರೆ ಇನ್ನೂ ಹಲವಾರು ಜಾಬ್ಸ್ಗಳು ಓಪನ್ ಆಗುತ್ತೆ. ಗೊತ್ತಾಯ್ತಲ್ವಾ ಹೇಗೆ ನೀವು ಇದನ್ನ ಬಳಸ್ಕೋಬಹುದು ಅಂತ ಹೇಳಿ. ಆದರೆ ನೀವು ಕೇಳ್ಬೋದು, ಈ ವೆಬ್ಸೈಟಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಗೆ ಲಿಂಕ್ ಸಿಗುತ್ತೆ ಮತ್ತು ಯಾವ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ ಅಂತ ಗೊತ್ತಾಗಬೇಕಲ್ವಾ? ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಸೋಷಿಯಲ್ ಮೀಡಿಯಾ ಚಾನಲ್ಸ್ನ ಕ್ರಿಯೇಟ್ ಮಾಡಿದ್ವಿ. ವಾಟ್ಸಪ್ ಚಾನಲ್ಲು ಮತ್ತು ಟೆಲಿಗ್ರಾಮ್ ಚಾನಲ್ನ ಕ್ರಿಯೇಟ್ ಮಾಡಿದ್ವಿ. ಈ ವೆಬ್ಸೈಟ್ನಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ಯಾವ ಜಾಬ್ ಅಪ್ಲೋಡ್ ಆಗಿದೆ ಮತ್ತು ಅದರ ಲಿಂಕ್ ಎರಡನ್ನೂ ಕೂಡ ನಿಮಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಕೊಡ್ತೀವಿ. ಸೊ ಅದೆರಡನ್ನು ಫಾಲೋ ಮಾಡೋದು ಮರಿಬೇಡಿ. ಈ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಈ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಅಂದರೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ನ ಜಾಯಿನ್ ಆಗಿ ಪ್ರತಿದಿನ ಡೀಟೇಲ್ಸ್ ಪಡ್ಕೊಳ್ಳಿ. ವಾಟ್ಸಪ್ನಿಂದ ಕೂಡ ಪಡ್ಕೋಬಹುದು. ಗೊತ್ತಾಯ್ತಲ್ವಾ? ಇಲ್ಲ ಅಂತ ಹೇಳಿದ್ರೆ ಇದೇ ವೆಬ್ಸೈಟ್ನಲ್ಲಿ ಇಲ್ಲಿ ವಾಟ್ಸಪ್, ಟೆಲಿಗ್ರಾಮ್ ಅಂತ ಹೇಳಿ ಬಟನ್ನ ಕೊಟ್ಟಿದ್ದೀವಲ್ಲ, ಇದನ್ನ ಕ್ಲಿಕ್ ಮಾಡಿ
ಕೂಡ ನೀವು ನಮ್ಮ ಚಾನಲ್ಸ್ನ ಫಾಲೋ ಮಾಡ್ಕೋಬಹುದು. ಫಾಲೋ ಮಾಡ್ಕೊಳ್ಳಿ, ಪ್ರತಿದಿನನೂ ಡೀಟೇಲ್ಸ್ ಅಲ್ಲಿಂದ ತಿಳಿಸ್ಕೊಡ್ತೀವಿ. ಮತ್ತೆ ಕೊನೆಯ ದಿನಾಂಕ ಹತ್ತಿರ ಬರ್ತಿದ್ದಾಗ ಯಾವುದು ಕೊನೆಯ ದಿನಾಂಕ ಇದೆ ಆ ಜಾಬ್ ಡೀಟೇಲ್ಸ್ನ ಅಪ್ಲೈ ಮಾಡಿ ಅಂತ ಹೇಳಿ ಲಿಂಕ್ನ ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ರಿಮೈಂಡರ್ ಥರ ಆಗುತ್ತೆ, ಅದನ್ನು ಕೂಡ ನೀವು ಫಾಲೋ ಮಾಡ್ಕೋಬಹುದು. ಇವಾಗ ಮುಂದಿನ ಡೀಟೇಲ್ಸ್ಗೆ ಹೋಗೋಣ. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲರಿ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನ್ಯೂರಾಲಜಿಸ್ಟ್, MD ಫಿಸಿಷಿಯನ್, MBBS ಹುದ್ದೆಗೆ ಮಿನಿಮಮ್ ಸ್ಯಾಲ್ರಿ ಇದು 60,000 ರೂಪಾಯಿಂದ ಹಿಡಿದು 1,50,000 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ನರ್ಸ್ ಹುದ್ದೆಗೆ 15,472 ರೂಪಾಯಿಂದ ಹಿಡಿದು 19,999 ರೂಪಾಯಿ ಇರುತ್ತೆ. ಫಿಸಿಯೋಥೆರಪಿಸ್ಟ್ ಹುದ್ದೆಗೆ 25,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಹುದ್ದೆಗೆ 26,250 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಸ್ಪೀಚ್ ಥೆರಪಿಸ್ಟ್ ಹುದ್ದೆಗೆ 30,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಹುದ್ದೆಗೆ 30,000 ರೂಪಾಯಿಗಳ ಸ್ಯಾಲ್ರಿ ಇರುತ್ತೆ. ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆಗೆ 15,114 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ನ ವಿವರ ತಿಳ್ಕೊಳ್ಳೋದಾದ್ರೆ, ಇಂಟರ್ವ್ಯೂ ಅಂದ್ರೆ ಜಸ್ಟ್ ಸಂದರ್ಶನ ನೀವು ಪಾಸ್ ಮಾಡಿದ್ರೆ ಸಾಕು, ನಿಮಗೆ ಈ ಜಾಬ್ ಸಿಗುತ್ತೆ. ಗೊತ್ತಾಯ್ತಲ್ವಾ? ಯಾವುದೇ ರೀತಿಯ ಲಿಖಿತ ಪರೀಕ್ಷೆಯನ್ನು ನೀವು ಪಾಸ್ ಮಾಡೋ ಅಗತ್ಯ ಇರೋದಿಲ್ಲ. ಜಸ್ಟ್ ನೀವು ಸೆಲೆಕ್ಷನ್ ಪ್ರೋಸೆಸ್ ಅಂದರೆ ಇಂಟರ್ವ್ಯೂ ಪಾಸ್ ಆದರೆ ಸಾಕು, ನಿಮ್ಮನ್ನು ಮೆರಿಟ್ ಲಿಸ್ಟ್ ಪ್ರಕಾರ ಸೆಲೆಕ್ಟ್ ಮಾಡ್ತಾರೆ. ಅದಾದ ನಂತರ ನಿಮ್ಮನ್ನು ಇಂಟರ್ವ್ಯೂಗೆ ಕರೀತಾರೆ. ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ, ಉಚಿತವಾಗಿ ಅರ್ಜಿಯನ್ನು ಹಾಕೊಳ್ಳಿ. 1.5 ಲಕ್ಷ ತನಕ ಸ್ಯಾಲ್ರಿಯನ್ನು ಪಡ್ಕೊಳ್ಳಿ. ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಅರ್ಜಿಯನ್ನು ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ 2 ರೀತಿ ಇದೆ. ಜಿಲ್ಲಾ ಕೋಆರ್ಡಿನೇಟರ್ ಮತ್ತು ಇನ್ನಿತರೆ ಹಲವಾರು ಹುದ್ದೆ ಇದ್ದೀರಾ, ಅದಕ್ಕೂ ಒಂಥರ ಇದೆ. ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆಗೆ ಬೇರೆ ಥರ ಇದೆ. ಎರಡನ್ನೂ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗುತ್ತೆ. ಇನ್ಸೆಕ್ಟ್ ಕಲೆಕ್ಟರ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇದು ಬೇರೆ ಇನ್ನಿತರೆ ಎಲ್ಲ ಹುದ್ದೆಗಳಿಗೂ ವಾಕ್ ಇನ್ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ. ನೀವು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಜೊತೆಗೆ ತೊಗೊಂಡು ಹೋಗಿ, ಒರಿಜಿನಲ್ ಸರ್ಟಿಫಿಕೇಟ್ಸ್ನ ಕೂಡ ವಾಕ್ ಇನ್ ಇಂಟರ್ವ್ಯೂಗೆ ತೊಗೊಂಡು ಹೋಗಿ. ಯಾವ್ಯಾವುದು ಅಂತ ಹೇಳಿದ್ರೆ ಏಜ್ ಪ್ರೂಫಿಗೆ ಆಧಾರ್ ಕಾರ್ಡ್, ವೋಟರ್ ID, ಪಾನ್ ಕಾರ್ಡು, ID ಪ್ರೂಫಿಗೆ ಇದೆಲ್ಲ, ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡ್ನ ತೊಗೊಂಡು ಹೋಗಿ, ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡು ಎಲ್ಲದು ಪ್ರಿಂಟ್ಔಟ್ ತೊಗೊಂಡೋಗಿ, ಮತ್ತು ಇದೆಲ್ಲ ಡಾಕ್ಯುಮೆಂಟ್ಸು ಒಂದು ಜೆರಾಕ್ಸ್ ಕಾಪಿ ಕೂಡ ತೊಗೊಂಡು ಹೋಗಿ. ಪಾಸ್ಪೋರ್ಟ್ ಫೋಟೋನು ಇಟ್ಕೊಂಡಿರಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ವಾಕ್ ಇನ್ ಇಂಟರ್ವ್ಯೂ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಆಫೀಸ್ ಆಫ್ ದ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ಸ್, ಹೊಸಪೇಟೆ, ವಿಜಯನಗರ 58321201 ಇಲ್ಲಿರುತ್ತೆ. ಇದು ವಾಕ್ ಇನ್ ಇಂಟರ್ವ್ಯೂ. ಇದನ್ನ ಬೇಕಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇದಕ್ಕೆ ಯಾವತ್ತಿರುತ್ತೆ ಅಂದರೆ 19 ಜೂನ್ 2025 ಬೆಳಗ್ಗೆ 11 ಗಂಟೆಗೆ ನೀವು ಅಲ್ಲಿ ಹಾಜರಿರಬೇಕಾಗತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆನೇ ಇರಿ. ಏನಾದರೂ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದ್ದರೆ ಸ್ವಲ್ಪ ತಡ ಆಗಬಹುದು, ಅದಕ್ಕೋಸ್ಕರ. ಇವಾಗ ನಿಮಗೆ ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆಗೆ ಹೇಗೆ ಅರ್ಜಿಯನ್ನು ಹಾಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇದಕ್ಕೆ ಆಫ್ಲೈನ್ ಮೂಲಕ ಅರ್ಜಿಯನ್ನು ಹಾಕೋಬೇಕು. ಈ ಆಫ್ಲೈನ್ ಮೂಲಕ ಅರ್ಜಿ ಹಾಕೋದು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಿಮ್ಮ ರೆಸ್ಯೂಮೆ ಮತ್ತು ಎಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಈ ಅಡ್ರೆಸ್ಸಿಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಅದನ್ನು ಆಫ್ಲೈನ್ ಮೂಲಕ ಅರ್ಜಿ ಅಂದರೆ ಕಳಿಸೋದು ಅಂತ ಹೇಳ್ತಾರೆ. 20 ಜೂನ್ 2025 ಒಳಗಡೆ ನೀವು ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆಗೆ ಅರ್ಜಿಯನ್ನು ಕಳಿಸ್ಕೊಡ್ಬೇಕಾಗತ್ತೆ. ಅಂದರೆ ಇದು ಅಡ್ರೆಸ್ ಎಲ್ಲಿ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಆಫೀಸ್ ಆಫ್ ಡಿಸ್ಟ್ರಿಕ್ಟ್ ಕಮ್ಯುನಿಕೇಬಲ್ ಡಿಸೀಸ್ ಕಂಟ್ರೋಲ್ ಆಫೀಸರ್ಸ್ ಬಿಹೈಂಡ್ 60 ಬೆಡ್ MCH ಹಾಸ್ಪಿಟಲ್ ನಿಯರ್ ಮಾಸ್ಕ್, ಹೊಸಪೇಟ್, ಕರ್ನಾಟಕ. ಈ ಅಡ್ರೆಸ್ಗೆ ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ? ರೆಸ್ಯೂಮ್ ಮತ್ತು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಕಳಿಸ್ಕೊಡಿ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ಇದು ಇನ್ಸೆಕ್ಟ್ ಕಲೆಕ್ಟರಿಂದ ಮಾತ್ರ 9 ಜೂನ್ 2025, ಕೊನೆಯ ದಿನಾಂಕ 20 ಜೂನ್ 2025 ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆಗೆ. ಬೇರೆ ಇನ್ನಿತರೆ ಎಲ್ಲ ಹುದ್ದೆಗೂ ಓಪನ್ ಆಗಿದ್ದ ಡೇಟು 11 ಜೂನು. ನೀವು ವಾಕ್ ಇನ್ ಇಂಟರ್ವ್ಯೂ ಡೇಟು 19 ಜೂನ್ 2025. ಮೆಡಿಕಲ್ ಪೋಸ್ಟ್ಗಳಿಗೆ ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆಗೆ ಮುಂಚೆನೇ ತಿಳಿಸಿದ ಹಾಗೆ 20 ಜೂನ್ 2025. ನೀವು ನೋಟಿಫಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ಹೋಮ್ ಪೇಜ್ಗೆ ಬರ್ತೀರಲ್ಲ, ಹೋಮ್ ಪೇಜ್ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಇದೆ DHFWS ವಿಜಯನಗರ ಅಂತ ನೇಮಕಾತಿ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಾಗ ಸ್ಕ್ರೋಲ್ ಡೌನ್ ಮಾಡಿ ಫುಲ್ಲು ಕೆಳಗಡೆ ಬನ್ನಿ. ಇಲ್ಲಿ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ PDF ಇದೆ. ಮೆಡಿಕಲ್ ಪೋಸ್ಟ್ಗಳಿಗೆ ಬೇರೆ ಇದೆ, ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆಗೆ ಬೇರೆ ಬೇರೆ ಇದೆ. ಇದನ್ನು ಇಲ್ಲಿ ನೀಲಿ ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ PDF ಓಪನ್ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ ಇನ್ಸೆಕ್ಟ್ ಕಲೆಕ್ಟರಿಂದು PDF ಓಪನ್ ಆಗುತ್ತೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದರೆ vijayanagara.nic.in ಇದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಆಗಿರುತ್ತೆ.
ಗೊತ್ತಾಯ್ತಲ್ವಾ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ. ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ. ಪ್ರತಿಯೊಂದು ಹುದ್ದೆಗೂ ಬೇರೆ ಬೇರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ. ನ್ಯೂರಾಲಜಿಸ್ಟ್ MD ಫಿಸಿಷಿಯನ್ MBBS ಹುದ್ದೆಗೆ MBBS DM DNB ಅಥವಾ MD ಆಗಿರಬೇಕಾಗುತ್ತೆ. ನರ್ಸ್ ಹುದ್ದೆಗೆ GNM ಅಥವಾ BSc, ಫಿಸಿಯೋಥೆರಪಿಸ್ಟ್ ಹುದ್ದೆಗೆ BPT, ಕ್ಲಿನಿಕಲ್ ಸೈಕಾಲಜಿಸ್ಟ್ ಹುದ್ದೆಗೆ MPhil ಆಗಿರಬೇಕಾಗುತ್ತೆ. ಸ್ಪೀಚ್ ಥೆರಪಿಸ್ಟ್ ಹುದ್ದೆಗೆ BA SLP ಆಗಿರಬೇಕಾಗುತ್ತೆ. ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಹುದ್ದೆಗೆ ಮಾಸ್ಟರ್ ಡಿಗ್ರಿ ಆಗಿರಬೇಕು. ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆಗೆ 12th ಪಾಸ್ ಆಗಿದ್ರೆ ನೀವು ಅರ್ಜಿಯನ್ನ ಹಾಕಬಹುದು. ಏನೇನು ಹುದ್ದೆಗೆ ಏನೇನು ಅಂತ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಇದ್ರ ಸ್ಕ್ರೀನ್ ಶಾಟ್ ಬೇಕು ಅಂದ್ರೂ ತಗೊಳ್ಳಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಇಂದು ನೋಟಿಫಿಕೇಶನ್ ಅಲ್ಲೂ ಕೂಡ ಮೆನ್ಷನ್ ಇರುತ್ತೆ. ಮತ್ತೆ ಈ ವೆಬ್ಸೈಟ್ ನ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಈ ವೆಬ್ಸೈಟ್ ನ ಲಿಂಕ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ವಿಜಯನಗರ ಜಾಬ್ ಡೀಟೇಲ್ಸ್ ಓಪನ್ ಆಗಬೇಕು, ಆರೋಗ್ಯ ಇಲಾಖೆ. ಆ ಥರನೇ ನಿಮಗೆ ಲಿಂಕ್ನ ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಅದರ ಲಿಂಕ್ ಕೂಡ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಪ್ರತಿದಿನನೂ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ನೆಲ್ಲ ಪಡ್ಕೋಬಹುದು ರೀಲ್ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಜಾಬ್ ಡೀಟೇಲ್ಸ್ ಎಲ್ಲ ಸೆಂಡ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದನ್ನು ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.